ರವಿಶಂಕರ್. ಮಾನ್ಯ ಅಧ್ಯಕ್ಷ, ನನ್ನ ಕ್ಷೇತ್ರದ ಸಾಲಿಗ್ರಾಮ ಪಟ್ಟಣದಲ್ಲಿ ಅದರ ಮಧ್ಯೆ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ದ್ವಿಪಥ ರಸ್ತೆಯ ಕಾಮಗಾರಿ ಸ್ಥಗಿತಗೊಂಡಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾರು ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ಉತ್ತರದಲ್ಲಿ ಏನು ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಏನು ಕೆಶಿಪ್ 3 ಯೋಜನೆ ಅಡಿಯಲ್ಲಿ ರಾಜ್ಯ ಹೆದ್ದಾರಿ 85ರ ಮಾಗಡಿಯಿಂದ ಸೋಮವಾರಪೇಟೆ ಗಡಿಯವರೆಗೂ 165.963 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಅದರ ಅಡಿಯಲ್ಲಿ 164.766 ಕಿಲೋಮೀಟರ್ ಉದ್ದದ ರಸ್ತೆಯ ಕಾಮಗಾರಿ ಪೂರ್ಣಗೊಂಡಿರುತ್ತದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಉಳಿಕೆ 0.69 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣದ ಕಾಮಗಾರಿ ಸ್ಥಗಿತಗೊಂಡಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಕೆಳಕಂಡಂತೆ ಒಂದು 5 ಅಂಶಗಳನ್ನು ನಮ್ಮ ಏನಕ್ಕೆ ಕಾಮಗಾರಿ ಸ್ಥಗಿತಗೊಂಡಿದೆ ಅಂತೇಳಿ ಕಾರಣವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಕೆಪಿಟಿಸಿಯಲ್ಲಿನ ಸಬ್ಸ್ಟೇಷನ್ ಟವರ್ನ ಸ್ಥಳಾಂತರಿಸಬೇಕಾಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ತಪ್ಪು ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ತಾ ಇರತಕ್ಕಂಥದ್ದು. ಅಲ್ಲಿ ಬಹಳಷ್ಟು ಜಾಗ ಇದೆ ಸಬ್ಸ್ಟೇಷನ್ ಮುಂದೆ ಬಹಳಷ್ಟು ಜಾಗ ಇದ್ರೂ ಕೂಡ ಅಲ್ಲಿ ಯಾವುದೇ ಒಂದು ಸಬ್ಸ್ಟೇಷನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಾಗ್ಲಿ ಮತ್ತೊಂದು ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಬೇಕಾದ್ರೆ ಸ್ಥಳ ಪರಿಶೀಲನೆಗೆ ಬರಲಿ, ಅಲ್ಲಿ ಯಾವ ರೀತಿಯಾಗಿ ಜಾಗ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ತೋರಿಸ್ಕೊಡ್ತೇವೆ. ಜೊತೆಗೆ ಏನು ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ ಮಾಲೀಕರು ಕಾಮಗಾರಿಗಳನ್ನು ಕೈಗೊಳ್ಳಲು ಅಡ್ಡಿಪಡಿಸುತ್ತಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡುವ ಸಂದರ್ಭದಲ್ಲಿ ಅವ್ರಿಗೆಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಏನು ಭೂ ಸ್ವಾಧೀನಕ್ಕೆ ಬೇಕಾದಂತ ರೀತಿಯಲ್ಲಿ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಪರಿಹಾರವೆಲ್ಲ ತೆಗೆದುಕೊಂಡು ಅವರು ವಿನಾಕಾರಣ ಕಾಮಗಾರಿಯನ್ನ ಒಂದು ಸ್ಥಗಿತಗೊಳಿಸಲಿಕ್ಕೆ ಅಡಚಣೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಶೋಚನೀಯ ಸ್ಥಿತಿ. ಅದರ ಜೊತೆಯಲ್ಲಿ ಏನು ಕೆರೆ ಅಂಚಿನಲ್ಲಿ ಕಾಮಗಾರಿಗಳನ್ನ ಕೈಗೊಳ್ಳಬೇಕಾದ್ರಿಂದ ಅಡಚಣೆ ಆಗಿರುತ್ತದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಇದ್ದು ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡಿ ಟ್ಯಾಕ್ಸಿ ಸ್ಟ್ಯಾಂಡ್ ಸ್ಥಳಾಂತರಿಸುವಂತೆ ಕೋರಿ ಕಾಮಗಾರಿಯನ್ನ ಅಡಚಣೆ ಮಾಡಿಡ್ತಾರೆ. ಇವೆಲ್ಲವೂ ಕೂಡ ನೋಡಿದ್ರೆ ಇದ್ಯಾವುದೋ ಉದ್ದೇಶಪೂರ್ವಕವಾಗಿ ಈ ಕಾಮಗಾರಿಯನ್ನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ನೋಡಿ, ಈಗ ಉದಾಹರಣೆಗೆ 165 ಕಿಲೋಮೀಟರ್ ರಸ್ತೆ, ಇದು 166 ಕಿಲೋಮೀಟರ್ ರಸ್ತೆ. ಅದರಲ್ಲಿ ಈಗಾಗಲೇ 164.766 ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ಇದು ಉದ್ದೇಶಪೂರ್ವಕವಾಗಿ ಅಲ್ಲಿ ಆ ಕಾಮಗಾರಿಯನ್ನ ಸ್ಥಗಿತವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾರು ಅಧಿಕಾರಿಗಳಿದ್ರು, ಎಡಬಲ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಕೆಶಿಪ್ಪಿನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಇದರ ದುರುದ್ದೇಶದಿಂದ ಈ ಒಂದು ಕಾಮಗಾರಿಯನ್ನ ಸ್ಥಗಿತಗೊಂಡಿರತಕ್ಕಂಥದ್ದು. ಮೊದಲು ಯಾವುದೇ ಒಂದು ಕಾಮಗಾರಿಯನ್ನ ಕೈಗೊಳ್ಳಬೇಕಾದ್ರೆ ಅದಕ್ಕೆ ಸಂಪೂರ್ಣವಾದ ರೀತಿಯಲ್ಲಿ ಡಿಪಿಆರ್ ಅನ್ನ ಮಾಡಿಸುವಂತದ್ದು ಎಲ್ಲಾ ಇಲಾಖೆಯಲ್ಲೂ ಆಗುವಂತದ್ದು. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರು ಮಾಡಬೇಕಾದ್ರೆ ಎಲ್ಲೆಲ್ಲಿ ಆ ರಸ್ತೆ ಉದ್ದಕ್ಕೂ ಕೂಡ ಸೇತುವೆ ಇರ್ತವೆ, ಸೇತುವೆಯನ್ನು ಅಗಲ ಮಾಡಬೇಕು. ಜೊತೆಗೆ ರಸ್ತೆಯ ಪಕ್ಕದಲ್ಲಿ ಕೆರೆ ಇದ್ರೆ ಯಾವ ರೀತಿಯಾಗಿ ಕಾಮಗಾರಿಯನ್ನು ಮಾಡಬೇಕು, ಟ್ಯಾಕ್ಸಿ ಸ್ಟ್ಯಾಂಡ್ ಇದ್ರೆ ಯಾವ ರೀತಿ ಆ ಒಂದು ಕಾಮಗಾರಿಯನ್ನ ಕೈ ಎತ್ಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರವಿಶಂಕರ್ ಅವರು ಈಗ ಉತ್ತರ ಕೊಟ್ಟ ಮೇಲೆ ನೀವೇನಾದ್ರು ಇದ್ರೆ ಹೇಳುವಂತ ಉತ್ತರ ಕೊಡಲಿಲ್ಲ. ಅವರೇ ಉತ್ತರವನ್ನ ಹೇಳ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. ಸರ್ಕಾರದ ಉದ್ದೇಶ ಅದನ್ನು ಬಿಡಿಸ್ಕೊಡ್ತೀರ ನೀವು. ಈ ಟ್ಯಾಕ್ಸಿ ಸ್ಟ್ಯಾಂಡ್ ಎಲ್ಲ ಉತ್ತರದಲ್ಲೇ ಇದೆ ಮಾನ್ಯ ಅಧ್ಯಕ್ಷರೇ. ನೋಡಿ, 165 ಕಿಲೋಮೀಟರ್ ಅಲ್ಲಿ ಈಗಾಗಲೇ 164.766 ಆಗಿದೆ. ಇನ್ನ ಒಂದು ಅವ್ರು ಹೇಳ್ದಂಗೆ ಒಂದು 0.69 ಕಿಲೋಮೀಟರ್ ಅಷ್ಟೇ ಉಳಿದಿರೋದು. ಅದಕ್ಕೆ ಕಾರಣಗಳನ್ನ ನಾವು ಕೊಟ್ಟಿದೀವಿ. ಅವ್ರೇನ್ ಹೇಳ್ತಾರೆ, ಅದು ಕೆಪಿಟಿಸಿಎಲ್ ಇರ್ಬೋದು ಅಥವಾ ಟ್ಯಾಕ್ಸಿ ಸ್ಟ್ಯಾಂಡ್ ತೆರವುಗೊಳಿಸೋದಿರ್ಬೋದು, ಭೂ ಸ್ವಾಧೀನ ಜಮೀನಿನ ಮಾಲೀಕರಿಗೆ ಕಾಮಗಾರಿಗಳನ್ನ ಏನು ಅಡ್ಡಿಪಡಿಸೋದಿರ್ಬೋದು, ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ
ಅದಕ್ಕೋಸ್ಕರ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಕೆಪಿಟಿಸಿಎಲ್ ರವರಿಂದ ಆಗ್ಲೇ ಅವರು ಒಂದು ಜಂಟಿಯಾಗಿ ನಾವು ಅವ್ರ ಮೀಟಿಂಗ್ ಮಾಡಿದ್ದಾರೆ ಮಂತ್ರಿಗಳು. ಅದನ್ನ ಬಗೆಹರಿಸಿ ಕೊಡ್ತೀನಿ ಅಂತ ಕೂಡ ಆಶ್ವಾಸನೆ ನೀಡಿದ್ದಾರೆ. ಆದ್ರೆ ನನ್ನ ಮನವಿ ಏನಂದ್ರೆ, ಅವ್ರ ಸ್ಥಳೀಯ ಶಾಸಕರಿದ್ದಾರೆ, ಅವರಿಗೆಲ್ಲ ಮಾಹಿತಿ ಇರ್ತದೆ. ಮಾನ್ಯ ಮಂತ್ರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತೆ ಅಲ್ಲೇ ಕೂಡ, ಯಾಕಂದ್ರೆ ಇವೆಲ್ಲ 165 ಕಿಲೋಮೀಟರ್ 164 ಮುಗಿದಿದೆ ಅಂದ್ರೆ ಇದು ನೀವು ಅವರೇ ಅವರು ಮಂಜ್ ಮಾಡಿದ್ರು ಆಗ್ಬಿಡುತ್ತೆ. ಇಲ್ಲ ಮಾನ್ಯ ಅಧ್ಯಕ್ಷ, ಯಾವುದೇ ದುರುದ್ದೇಶ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಾದ್ರೂ ಇದ್ರ ಸಂಬಂಧಪಟ್ಟಂತ ಅಧಿಕಾರಿಗಳ ಹೆಸರು ಹೇಳ್ತೀನಿ, ಅವ್ರ ಮೇಲೆ ಕ್ರಮ ಕೂಡ ತಗೋತೀವಿ. ನಮ್ಮ ಸಚಿವರ ಗಮನಕ್ಕೆ ತರ್ತೀನಿ. ಅಲ್ಲಿ ನಾನು ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ 2 ಸಭೆಗಳನ್ನ ಮಾಡಿದ್ದೀನಿ ಈ ಒಂದು ರಸ್ತೆಯ ಸಂಬಂಧಪಟ್ಟ ಹಾಗೆ. ಅಲ್ಲಿ ಬೇಜವಾಬ್ದಾರಿ ಉತ್ತರಗಳನ್ನ ಸಾರ್ವಜನಿಕರ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳು. ಇಲ್ಲಿ ಯಾವುದೇ ರೀತಿಯಲ್ಲಿ ಆ ಒಂದು ಸೇತುವೆಯನ್ನ ಅಗಲ ಮಾಡಬೇಕು ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಅದು ನಮ್ಮ DPR ಅಲ್ಲಿ ಸೇರಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಈಗ ಯಾವುದೇ ಒಂದು ರಸ್ತೆಯನ್ನು ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಸೇತುವೆಗಳನ್ನ ಅಗಲ ಮಾಡುವಂತದ್ದು ಅದು ಸರ್ವೇ ಸಾಮಾನ್ಯ. ಆ ಒಂದು ಕಾಮಗಾರಿಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಆಗ್ಬೇಕಾಗಿದೆ. ಆ ಸೇತುವೆ ಬಗ್ಗೆ ಇಲ್ಲಿ ಒಂದು ಉಲ್ಲೇಖವನ್ನು ಕೂಡ ಮಾಡ್ತಾ ಇಲ್ಲ. ಕೆರೆಗೆ ಅಡ್ಡಲಾಗಿರ್ತಕ್ಕಂಥ ಸೇತುವೆ ಅದು. ಈಗ ಸ್ವಲ್ಪ ಉಳಿದಿದೆ ಅಧ್ಯಕ್ಷರೇ, DPR ನಲ್ಲಿ ಏನಾದ್ರೂ ಲೋಪ ಆಗಿದ್ರೆ ಅಥವಾ ಅದು ಇನ್ನೊಂದು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಶಾಸಕರು ನಾನು ವಿನಂತಿಸ್ತಾ ಇದ್ದೇನೆ, ಅದು ಮಾನ್ಯ ಮಂತ್ರಿಗಳಿಗೆ ಕೊಟ್ರೆ ಖಂಡಿತವಾಗಿ ಮಾಡ್ತಾರೆ. 60 ಕಿಲೋಮೀಟರ್ ಮಾಡ್ಬಿಟ್ಟು ಅದು ಸ್ವಲ್ಪ ಅಡ್ಡಾಡಿ ಏನ್ ಮಾಡಿ ಇನ್ನೂ ಒಂದು ಬೇಜವಾಬ್ದಾರಿ ಉತ್ತರ ಅಂತ ಹೇಳಿದ್ರೆ ಅದೇನೋ ಏರಿಯಲ್ ಸರ್ವೆ ಮಾಡಬೇಕು ಅಂತ ಹೇಳಿ ಈಗ ಹೇಳ್ತಾರೆ. ಏರಿಯಲ್ ಸರ್ವೆ ಏನಕ್ಕೆ ಮಾಡಬೇಕು? ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಅವ್ರು ಸರ್ವೆ ಎಲ್ಲ ಮಾಡಿರಲಿಲ್ವಾ? ಸರ್ವೆ ಮಾಡಿ ಎಂತ ಗಮನ ಸೆಳೆಯೋದು ಖಂಡಿತವಾಗಿ ಅಂತ DPR ನಲ್ಲಿ ಏನಾದ್ರೂ ಲೋಪ ಆಗಿದ್ರೆ ಅದು ಸರಿಪಡಿಸ್ತೀವಿ. ಯಾವ್ದಾದ್ರು ಅಧಿಕಾರಿಗಳು ತಮಗೆ ತಪ್ಪು ಮಾಹಿತಿ ಕೊಟ್ಟಿ ಅಥವಾ ನಿಮಗೆ ತಪ್ಪು ದಾರಿನಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಅವ್ರ ಹೆಸರು ಕೊಡಿ, ಅವ್ರ ಮೇಲೂ ಕ್ರಮ ತಗೊಳ್ಳಿ, ಜವಾಬ್ದಾರಿ. ಆಮೇಲೆ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳ ಪಟ್ಟಿ ಇವ್ರ ಕಡೆಯಿಂದ ಇದು ಡಿಲೇ ಆಗ್ತಾ ಇದೆ ಅಂದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತೀವಿ. ಒಂದ್ ನಿಮಿಷ ಅಧ್ಯಕ್ಷರೇ, ಅಧಿಕಾರಿಗಳು ತಪ್ಪು ಮಾಹಿತಿಯನ್ನ ಸದನಕ್ಕೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಾವು ಸಭೆಯನ್ನು ಮಾಡೋ ಸಂದರ್ಭದಲ್ಲೂ ಕೂಡ ಬಹಳಷ್ಟು ರೀತಿಯಲ್ಲಿ ಅವರು ತಪ್ಪು ಮಾಹಿತಿಯನ್ನ ಜನರ ಮಧ್ಯೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಏನೆಲ್ಲ ಆಸ್ತಿ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿದ್ದೇನೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದು, ಯಾರು ಆ ಸಂದರ್ಭದಲ್ಲಿ ಅಧಿಕಾರಿಗಳಿದ್ರು ಆ ಒಂದು ಅಧಿಕಾರಿಗಳ ವಿರುದ್ಧವಾಗಿ ತಾವೆಲ್ಲ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದನ್ನ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದು, ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು. ನಮ್ಮ ಸಾಲಿಗ್ರಾಮ ಪಟ್ಟಣದ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ರಸ್ತೆಯನ್ನ ಪೂರ್ಣಗೊಳಿಸಿಕೊಡ್ಬೇಕಂತ ಹೇಳಿ ತಮ್ಮ ಮೂಲಕವಾಗಿ ಸಚಿವರಲ್ಲಿ ನಾನು ಮನವಿಯನ್ನ ಸಲ್ಲಿಸ್ತೇನೆ.